ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನಂದರೆ ಬೇ ಲೀಫ್ನ ಯೂಸ್ ಮಾಡಿಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡೋದನ್ನ ಅನ್ನೋದನ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇ ಲೀಫ್ ಮ್ಯಾನಿಫೆಸ್ಟಿಂಗ್ ಏನಂದರೆ ಲೈಕ್ ನಮಗೆ ಏನೇನು ಅಫರ್ಮೇಷನ್ಸ್ ಇರುತ್ತೆ, ಅದನ್ನ ಡಿಸೈರ್ಸ್ ಇರುತ್ತೆ, ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೇ ಲೀಫ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡೋದು. ಸೊ ನಮಗೆ ಏನಂದರೆ ಒಂದು ಬೇ ಲೀಫ್ ತಗೊಳ್ಳೋದು. ಸೊ ಪ್ರತಿದಿನ ಮಾಡಿ ಇದನ್ನು ನೀವು ಗ್ರೀನ್ ಪೆನ್ನಲ್ಲೇ ಬರಿಬೇಕಾಗುತ್ತೆ, ಅಥವಾ ಗ್ರೀನ್ ಅಂದರೆ ಲೈಕ್ ಒಂದು ಗ್ರೀನ್ ಸಿಗ್ನಲ್ ಥರ, ಅದು ಒಂದು ಪಾಸಿಟಿವ್ ಅಲ್ವಾ. ಸೊ ಅದರಿಂದ ಅಥವಾ ಬ್ಲೂ ಯೂಸ್ ಮಾಡ್ಬೋದು. ಸೊ ಯೂನಿವರ್ಸಲ್ ಕಲರ್ನ ಬ್ಲೂ ಯೂಸ್ ಮಾಡ್ಬೋದು, ಸ್ಕೈ ಬ್ಲೂನ. ಸೊ 2 ಕಲರ್ನಲ್ಲಿ ಒಂದನ್ನು ಯೂಸ್ ಮಾಡಿ. ನಾರ್ಮಲ್ ಗ್ರೀನ್ ಪೆನ್ ಇದ್ರ ಮೇಲೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಸ್ಕೆಚ್ ಪೆನ್ ಅಥವಾ ಮಾರ್ಕರ್ ಪೆನ್ನ ತಗೊಂಡ್ರೆ ನೀವು ಆರಾಮಾಗೆ ಬರಿಬೋದು. ಸೊ ಏನು ಬರಿಬೇಕಂತ ಅಂದರೆ, ಸೊ ನಿಮಗೆ ಯಾವುದು ಕೇಪಬಿಲಿಟಿ ಇರುತ್ತೆ ನಿಮಗೆ, ಸೊ ಅದನ್ನು ಮಾತ್ರ ಬರ್ಕೊಳ್ಬೇಕಾಗುತ್ತೆ. ಇವಾಗ ನೀವು ಏನಾದರೂ ಅರ್ನ್ ಮಾಡ್ದಲೇ ಜಸ್ಟ್ ಓದ್ದಲೇ ನಾನು ಚೆನ್ನಾಗಿ ಓದಬೇಕು ಅಥವಾ ನಾನು ಒಂದು ಕಾರ್ ತೊಗೊಳ್ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗೋದಿಲ್ಲ. ಸೊ ನೀವು ಒಂದು ಕೆಪಬಿಲಿಟಿ ನಿಮ್ಗೆ ಇದ್ದರೆ ಮಾತ್ರ ಅದು ಫುಲ್ಫಿಲ್ ಆಗುತ್ತೆ ನಿಮಗೆ ಆ ನೀಡ್ ಅಂತ. ಸೊ ಇವಾಗ ನಾನಿಲ್ಲಿ ಐ ಆಮ್ ವೆಲ್ತಿ ಅಂತ ಬರ್ತಿದ್ದೀನಿ, ಐ ಆಮ್ ಸ್ಟಡಿಂಗ್ ವೆಲ್ ಅಂತ ಬರ್ತೀನಿ. ಸೊ ನಾವು ಓದ್ತಾ ಇದ್ದರೆ ಮಾತ್ರ ನಮಗೆ ಅದು ಫುಲ್ಫಿಲ್ ಆಗುತ್ತೆ. ಸೊ ಆ ಥರ ಏನು ಕೇಪಬಲ್ ಇರುತ್ತೋ ಅದನ್ನು ಬರೀಬೇಕಾಗುತ್ತೆ. ಸೊ ಪಲಾವ್ ಎಲೆನೇ ಏನಕ್ಕೆ ಅಂತ ಅಂದರೆ ಎಲ್ಲ ರೀತಿ ಎಲೆಗಳು ಸಿಗುತ್ತಲ್ವ, ಬಟ್ ನಾವು ಅಡುಗೆಗೆ ಮತ್ತು ಸ್ಪೆಷಲ್ ಇದನ್ನು ಬಿರಿಯಾನಿ ಮಾಡ್ತೀವಿ ಆ್ಯಂಡ್ ಪಲಾವ್ ಮಾಡ್ತೀವಿ. ಬಟ್ ಇದೇ ಎಲೆನ ಯಾಕೆ ಚೂಸ್ ಮಾಡ್ತೀವಿ ಅಂದರೆ ಅದರೊಳಗೆ ಒಂದು ಸ್ಪೆಷಾಲಿಟಿ ಇದೆ, ಅದರಿಂದನೇ ಇದನ್ನು ಯೂಸ್ ಮಾಡೋದು. ಸೊ ಇದನ್ನ ಸುಟ್ಟಾಗ ಬರುತ್ತಲ್ಲ ಸ್ಮೆಲ್, ಆ ಸ್ಮೆಲ್ನ ಒಂದು ಸಲ ಡೀಪಾಗಿ ಬ್ರೀತ್ ಮಾಡಿ ನೋಡಿ, ಎಷ್ಟು ರಿಲ್ಯಾಕ್ಸ್ಡ್ ಅನಿಸುತ್ತೆ. ಸೊ ಅದರಿಂದ ಈ ಎಲೆನ ಯೂಸ್ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಒಂದು ವೀಡಿಯೋನಲ್ಲಿ ನೋಡಿದ್ದೆ ನಾನು ತುಂಬ ವರ್ಷಗಳ ಮುಂಚೆ, ಏನಂದರೆ ಅದನ್ನು ರಾಜರ ತಲೆಗೆ ಇಡ್ತಾ ಇದ್ರಂತೆ ಈ ಎಲೆಗಳನ್ನ, ಬಿಕಾಸ್ ಅದೊಂದು ಫ್ರೇಗ್ರೆನ್ಸಿಂದ ರಿಲ್ಯಾಕ್ಸ್ಡಾಗಿ ಇರ್ಬೋದು ಅಂತ ಹೇಳಿ. ಸೊ ನಾವು ಈ ಎಲೆ ಮೇಲೆ ನಮಗೇನು ಪಾಸಿಟಿವ್ ಆಗಿ ಈ ವಿಷಯ ನೆರವೇರಬೇಕು ಅಂತ ಬರೆದ್ರೆ, ಸೊ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀವಿ ಆ್ಯಂಡ್ ಅದ್ರ ಮೇಲೆ ಫೋಕಸ್ ಮಾಡ್ತೀವಲ್ವಾ, ಆವಾಗ ಆಟೋಮೆಟಿಕ್ಕಾಗಿ ಅದು ನೆರವೇರುತ್ತೆ. ಸೊ ಈ ರೀತಿ ಡೈಲಿ ನಾವು ಬರೆದ್ರೆ ಏನಂದರೆ, ನಾವು ಡೈಲಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಲ್ವ, ಸೊ ಅದು ಡೈಲಿ ಏನಂದರೆ ಕಾನ್ಸಂಟ್ರೇಟ್ ಮಾಡ್ದಂಗೆ ಅದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಯೂಶ್ವಲಾಗಿ ಅದು ಹಾಗೆ ಆಗುತ್ತೆ. ಸೊ ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಲ್ವ, ಅದೇ ರೀತಿ ಅದು ನೆರವೇರುತ್ತೆ ಅಷ್ಟೇ. ಬೇರೆ ಏನು ಟೆಕ್ನಿಕ್ಸ್ ಇಲ್ಲ, ಎಲ್ಲ ನಮ್ಮ ಥಿಂಕಿಂಗ್ ಮೇಲೆ ಆ್ಯಂಡ್ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಸೊ ನಾನು ಆಲ್ಮೋಸ್ಟ್ ಇದನ್ನ 1 ಮಂತಿಂದ ಮಾಡ್ತಿದ್ದೀನಿ. ನನಗಂತೂ ತುಂಬ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ. ಸೊ ಇದನ್ನ ಶೇರ್ ಮಾಡೋಣ ಅಂತಲೇ ಹೇಳಿ ನಾನು ನಿಮಗೆ ಮಾಡಿದ್ದು. ಸೊ ಇದು ಬರೆದಾದ್ಮೇಲೆ ನಾನು ಒಂದು ಸುಟ್ಟಿರೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ ಇದು. ಅದನ್ನ ಈ ಒಂದು ಸಲ ಸ್ಮೆಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ರಿಲ್ಯಾಕ್ಸ್ಡ್ ಅನಿಸುತ್ತೆ, ಒಂಥರ ಕಾಮ್ ಅನಿಸುತ್ತೆ. ಆ ಸ್ಮೆಲ್ಲೇ ಏನೋ ಒಂಥರ ಪಾಸಿಟಿವ್ ವೈಬ್ ಅದು. ಸೊ ಈ ರೀತಿ ಬರೆದಿದ್ದ ನಂತರ ಈ ಥರ ಮಾಡಿ ನೀವು ಒಂದು ಮಂತ್ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ಸ್ ಎಲ್ಲ. ಸೊ ಎಷ್ಟು ಪಾಸಿಟಿವ್ ಆಗಿರ್ತೀವೋ ನಾವು, ಅಷ್ಟು ಎಲ್ಲ ಈಡೇರ್ತಾ ಹೋಗುತ್ತೆ ಆ್ಯಂಡ್ ನೆರವೇರ್ತಾ ಹೋಗುತ್ತೆ. ಸೊ 1 ಮಂತಿಂದ ಟ್ರೈ ಮಾಡಿದ್ದೀನಿ. ನೀವು ಗ್ರೀನ್ ಪೆನ್ ಮೇಲೇ ಟ್ರೈ ಮಾಡಿ, ಅಥವಾ ದೀಪದಲ್ಲಿ ಟ್ರೈ ಮಾಡ್ಬೋದು. ನಾರ್ಮಲಾಗಿ ಸಂಜೆ ಟೈಮ್ ಎಲ್ಲರೂ ಪೂಜೆ ಮಾಡ್ತೀರಾ ಅಥವಾ ಬೆಳಗ್ಗೆ ಟೈಮ್ ಪೂಜೆ ಮಾಡ್ತೀರಲ್ವ, ಆವಾಗಲೇ ಮಾಡಿಬಿಟ್ಟು ಬರೆದ್ಬಿಟ್ಟು ದೀಪದಲ್ಲೇ ಮಾಡ್ಬೋದು. ಸೊ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಏನಂತ. ಸೊ ನಾನು ಈ ಥರದನ್ನ ನಾರ್ಮಲಾಗಿ ಇನ್ಸ್ಟಾ ಪೇಜ್ಗಳಲ್ಲಿ ಸೆಲ್ ಮಾಡ್ತಾರಲ್ಲ, ಅಲ್ಲಿ ನೋಡಿದ್ದೆ ಇದೊಂದನ್ನು. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈ ಥರ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನಾರ್ಮಲಾಗಿ ನಾನು ತೊಗೊಳ್ಲಿಕ್ಕೆ ಹೋಗಿರಲಿಲ್ಲ ಇದನ್ನ, ಆಯಿತಾ. ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ತೊಗೊಳ್ಲಿಕ್ಕೆ ಹೋಗಿರಲಿಲ್ಲ. ನನ್ನ ಸಿಸ್ಟರ್ ಒಬ್ಬರು ಅವ್ರಿಗೆ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋದಾಗ ಈ ಥರದನ್ನ ತೊಗೊಳ್ತಾ ಇದ್ದೀನಿ, ನಿಮಗೆ ತೊಗೊಳ್ಳ ಅಂತ ಹೇಳಿ ಕೇಳಿದ್ದು. ಸೊ ಅದೇ ರೀತಿ ತುಂಬ ವಿಷಯಗಳಾಗಿದ್ದಾವೆ, ಬಟ್ ನಾನು ಒಂದನ್ನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇದನ್ನ ನಾನು ತೊಗೊಳಕ್ಕೆ ಹೋಗಲಿಲ್ಲ, ನಾನು ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ನಲ್ಲ. ಸೊ ಅದಾಗತ್ತೆ ನನ್ನ ಹತ್ರ ಬಂದಿರೋದು ಆ ಥರ ಮ್ಯಾನಿಫೆಸ್ಟೇಷನ್ ಅಂದರೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನಮ್ಮ ಥಿಂಕಿಂಗ್ ಮೇಲೇ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಲೈಕ್ ಏನಂದರೆ ಕ್ಲಾಸಸ್ ರೀತಿ ಅಥವಾ ಸೆಷನ್ಸ್ ರೀತಿ ಅಮೌಂಟನ್ನ ಕಟ್ಟಿಸ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಇನ್ಸ್ಟಾ ಪೇಜ್ನಲ್ಲಿ ತುಂಬ ಜನ ನೋಡಿರ್ತೀರ, ನೀವು ಗೊತ್ತಿರುತ್ತೆ. ಸೊ ಆ ಥರ ಎಲ್ಲ ಮಾಡ್ತಾರೆ. ಸೊ ಮ್ಯಾನಿಫೆಸ್ಟಿಂಗ್ ಅಂದರೆ ಅಷ್ಟೇ, ಜಸ್ಟ್ ಬೇರೆ ಏನೂ ಇಲ್ಲ. ಇದರಲ್ಲಿ ವಾಟರ್ ಮ್ಯಾನಿಫೆಸ್ಟಿಂಗ್ ಅಂತ ಕೂಡ ಮಾಡ್ತಾರೆ. ಸೊ ಏನಂದರೆ ನೀವು ನೀರು ಕುಡಿಯೋಕ್ಕಿಂತ ಮುಂಚೆ ಆ ಬಾಟಲ್ನ ಹಿಡ್ಕೊಂಡು ನಿಮ್ಗೆ ಏನೇನು ನೆರವೇರಬೇಕು ಅದನ್ನ ಹೇಳಿ, ಪ್ರತಿ ಸಲ ನೀರು ಕುಡಿಬೇಕಾದ್ರೂ ಆ ಥರ ಮಾಡಿ ಕುಡಿದ್ರೆ ನೆರವೇರುತ್ತೆ ಅಂತ ಹೇಳೋದನ್ನ ಕೇಳ್ಪಟ್ಟಿದ್ದೆ. ಬಟ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿತ್ತಷ್ಟೇ. ಸೊ ತಿಳಿಸೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ ಮಾಡಿದ್ದು. ಸೊ ಈಗ ನಾನು ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ಕಬ್ನಲ್ಲಿ ತೊಗೊಂಡು ಬಂದಿದ್ದರು. ಅದನ್ನ ಪಾಪುಗೆ ಕುಡಿಸ್ದೆ ಸ್ವಲ್ಪ. ಅವನು ಮುಂಚೆಯಿಂದನೂ ಅಂದರೆ ನಾವು ನಾರ್ಮಲಾಗಿ ನಾನು ಕುಡಿತೀನಿ ಹೊರಗಡೆ ಹೋದಾಗ. ಸೊ ನಾನು ಊರಿಂದ ಇಲ್ಲಿ ಟೌನ್ಗೆ ಹೋಗ್ಬೇಕಾದ್ರೆ ನಾರ್ಮಲಾಗಿ ಇಲ್ಲಿ ಸಿಗ್ತಾವೆ ತುಂಬ ಕಡೆ. ನಾನು ಕುಡಿತಿದ್ನಲ್ಲ ಅವನಿಗೂ ಕೂಡ ಟೇಸ್ಟ್ ಮಾಡಿಸ್ತಿದ್ದೆ. ಸೊ ಇವತ್ತು ಮನೆಗೆ ತೊಗೊಂಡು ಬಂದಿದ್ವಲ್ಲ ಅವನೊಂದು ಹಾಫ್ ಗ್ಲಾಸಷ್ಟು ಕುಡ್ದ ಇಷ್ಟಪಟ್ಟು. ಸೊ ಅವನು ಈ ಥರ ಏನಾದರೂ ನ್ಯಾಚುರಲ್ ಸ್ವೀಟ್ಸ್ ಅಥವಾ ನ್ಯಾಚುರಲಾಗಿ ಸಿಗೋ ತಿಂಡಿಗಳನ್ನ ಇಷ್ಟಪಡ್ತಾನೆ ಅವನು. ಸೊ ಅದನ್ನ ಕುಡ್ದಿದ್ದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಹಾಲಲ್ಲಿ ಕೂತ್ಕೊಂಡ್ರೆ ಈ ರೀತಿ ಹೊರಗಡೆ ತುಂಬ ದೂರದವರೆಗೂ ಕಾಣುತ್ತೆ, ಅಂದರೆ ತೋಟ ಎಲ್ಲ ಕಾಣುತ್ತೆ ಆ್ಯಂಡ್ ದೇವಸ್ಥಾನ ಕಾಣುತ್ತಲ್ಲಿ. ಸೊ ಅಲ್ಲಿ ನಿಂತ್ಕೊಂಡು ನೋಡ್ತಾ ಸ್ವಲ್ಪ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಬಂದೆ. ಪಪ್ಪಾಯ ಕಿತ್ಕೊಂಡು ಬರಬೇಕಿತ್ತು ಹೊರಗಡೆ ಮರದಲ್ಲಿ. ಸೊ ಕಿತ್ಕೊಂಡು ಬರೋಣ ಅಂತ ಹೋದೆ. ಅದು ಏನಂದರೆ ನನಗೆ ಕಾಯಿ ರೀತಿ ಇದ್ರೆ ತಿನ್ನೋದಕ್ಕೆ ಇಷ್ಟ. ಬಟ್ ಅದು ಅಂದರೆ ಆಗಲೇ ಆ ಸ್ಟೇಜಿಂದ ಹೊರಗಡೆ ಬಂದುಬಿಟ್ಟಿತ್ತು. ಬಿಕಾಸ್ ಏನಂದರೆ ನಾವು ಒಂದು ಕಿತ್ತು ಒಂದು ಅರ್ಧ ದಿನದಲ್ಲೆಲ್ಲ ಹಣ್ಣಾಗ್ಬಿಡುತ್ತೆ. ಈ ರೀತಿ ಲೈಟಾಗಿ ಹಣ್ಣಾಗಿರುತ್ತೆ. ನಾವು ಕಿತ್ತಿದ್ದು ಒಂದು ಅರ್ಧ ದಿನಕ್ಕೆ ಹಣ್ಣಾಗುತ್ತೆ. ಯಾಕೆಂದರೆ ಬಿಸಿಲು ತುಂಬ ಜಾಸ್ತಿ ಇದೆಯಲ್ಲ. ಸೊ ಆ ಹೀಟ್ಗೆ ಹಣ್ಣಾಗ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಪಾಪುಗೆ ತಿನ್ಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪಾಪು ಮಲಗಿದ್ದಾನೆ. ಅವ್ನು ಎದ್ದೇಳೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಬೇಕು ನಾನು. ಸೊ ಇದನ್ನ ಬೆಳಗ್ಗೆಯಿಂದ 4th ಅಥವಾ 5th ಟೈಮ್ ಎತ್ತಿಡ್ತಾ ಇರೋದು ಇವನ್ನೆಲ್ಲ. ಅಂದರೆ ಎಲ್ಲ ಫರ್ನಿಚರ್ ಕೆಳಗಡೆ ನೂಕ್ಬಿಡ್ತಾನೆ, ಸೋಫಾ ಕೆಳಗಡೆ, ದಿವಾನ್ ಕೆಳಗಡೆ ಎಲ್ಲ. ಸೊ ಎಲ್ಲವನ್ನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆವಾಗಲೇ ಏನಾಯಿತು ಅಂದರೆ ಕ್ಯಾಲೆಂಡರ್ ಇದು ಹೊರಗಡೆ ಕಿಟಕಿ ಗಾಳಿಗೆ ಅಲ್ಲಾಡ್ತಾ ಇತ್ತು. ಸೊ ಅದಕ್ಕೂ ಹೆದ್ರುಕೊಂಡು ಹೊರಗೆ ಬಂದೆ. ಆ್ಯಂಡ್ ಎದ್ದಿದ ತಕ್ಷಣ ಅವನಿಗೆ ಫ್ರೂಟ್ಸ್ ಕೊಡ್ಬೇಕು ನಾನು. ಸೊ ಒಂದು ವಾಟರ್ಮೆಲನ್ ಕೊಟ್ಟಿದ್ದೆ. ಡ್ರೆಸ್ ಕೂಡ ಹಾಕ್ಕೊಳ್ದಂಗೆ ಅಷ್ಟಿಷ್ಟ ವಾಟರ್ಮೆಲನ್ ಅಂದರೆ ತಿನ್ಕೊಳ್ತಾ ಇದ್ದ. ಸೊ ಆವಾಗಲೇ ವಾಟರ್ಮೆಲನ್ ಎಲ್ಲ ಕಟ್ ಮಾಡಿಕೊಟ್ನಲ್ಲ ಎಲ್ರಿಗೂ. ಅದನ್ನ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಸೊ ಸಿಪ್ಪೆಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಸುಗಳ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.